ಮಡಿಕೇರಿಯಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ. ನಿನ್ನೆ ರಾತ್ರಿಯಿಂದಲೂ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಭಾರಿ ಮಳೆಗೆ ಹಳೆ ಕಟ್ಟಡವೊಂದು ಕುಸಿದು ಬಿದ್ದಿದೆ. ಮಡಿಕೇರಿಯ ನಾಪೊಕ್ಲುವಿನಲ್ಲಿ ನಡೆದಿರುವಂತಹ ಘಟನೆ ಇದು. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ಹಂಸ ಅನ್ನೋರಿಗೆ ಸೇರಿದಂತಹ ಕಟ್ಟಡ ಇದು ಭಾರಿ ಮಳೆಗೆ ಕುಸಿತ ಆಗಿದೆ. ದೃಶ್ಯಗಳನ್ನು ನೀವು ಗಮನಿಸಬಹುದು. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಕಟ್ಟಡ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಮಡಿಕೇರಿಯ ನಾಪೊಕ್ಲುವಿನಲ್ಲಿ ನಡೆದಿರುವಂತಹ ಘಟನೆ ಇದು. ಅದೃಷ್ಟವಶಾತ್ ಯಾರು ಆ ಸಂದರ್ಭದಲ್ಲಿ ಅಲ್ಲಿ ಇರಲಿಲ್ಲ, ಹೀಗಾಗಿ ಯಾವುದೇ ಅನಾಹುತ ಆಗಿಲ್ಲ. ಆದರೆ ಕಟ್ಟಡ ಅಂತೂ ಸಂಪೂರ್ಣವಾಗಿ ಕುಸಿತ ಆಗಿದೆ. ಹಳೆ ಕಟ್ಟಡ ಇದು, ಹೀಗಾಗಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯನ್ನು ತಡೆಯೋದಿಕ್ಕೆ ಸಾಧ್ಯ ಆಗದೆ ಕಟ್ಟಡ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಮಡಿಕೇರಿಯ ನಾಪೊಕ್ಲುವಿನಲ್ಲಿ ನಡೆದಿರುವಂತಹ ಘಟನೆ ಇದು. ಕೊಡಗು ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಮುಂದುವರೆದಿದೆ. ಭಾರಿ ಮಳೆಗೆ ದೇವಾಲಯದ ಕಾಂಪೌಂಡ್ ಕೂಡ ಕುಸಿತ ಆಗಿದೆ. ಕಾಶಿ ವಿಶ್ವನಾಥ ದೇವಾಲಯದ ಕಾಂಪೌಂಡ್ ಕುಸಿತ ಆಗಿದೆ. ಕುಶಾಲನಗರ ತಾಲೂಕಿನ ಮಾದಪಟ್ಟಣದಲ್ಲಿರುವಂತಹ ದೇವಸ್ಥಾನ ಇದು. ಹೊಸದಾಗಿ ನಿರ್ಮಿಸಿದ್ದಂತಹ ದೇವಾಲಯ ಕಾಂಪೌಂಡ್ ಸ್ಥಳದಲ್ಲಿ ಯಾರು ಕೂಡ ಇರಲಿಲ್ಲ, ಹಾಗಾಗಿ ಅನಾಹುತ ತಪ್ಪಿದೆ. ದೃಶ್ಯಗಳನ್ನು ನೀವು ಗಮನಿಸಬಹುದು. ಕಾಂಪೌಂಡ್ ಕುಸಿತ ಆಗಿದೆ. ಹೊಸದಾಗಿ ಕಟ್ಟಿರುವಂತಹ ದೇವಸ್ಥಾನ, ಅದರ ಸುತ್ತಲೂ ಕೂಡ ಕಾಂಪೌಂಡ್ ಹಾಕಲಾಗಿತ್ತು, ಆದರೆ ಅದು ಕುಸಿದು ಹೋಗಿದೆ. ಸೊ ಈ ರೀತಿಯಾಗಿ ಅನೇಕ ಅವಾಂತರಗಳು ಮಡಿಕೇರಿಯಲ್ಲಿ ನಡೆದಿದೆ. ಕೊಡಗು ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆಯ ಅವಾಂತರಗಳು ಸೃಷ್ಟಿಯಾಗಿದೆ. ನಿರಂತರವಾಗಿ ಮಳೆ ಆಗ್ತಾ ಇದೆ. ಕಳೆದ ರಾತ್ರಿಯಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತಹ ಪರಿಣಾಮ ಇದು. ನಾಪೊಕ್ಲಿನಲ್ಲಿ ಹಳೆ ಕಟ್ಟಡ ಒಂದು ಕುಸಿದು ಹೋಗಿದೆ. ಅದರ ಜೊತೆಗೆ ದೇವಾಲಯದ ಕಾಂಪೌಂಡ್ ಕೂಡ ಕುಸಿತ ಆಗಿರೋದನ್ನ ಗಮನಿಸಬಹುದು. ಇನ್ನು ರಾಜ್ಯಾದ್ಯಂತ ಮಾನ್ಸೂನ್ ಮಳೆಯ ಅವಾಂತರ ಹೆಚ್ಚಾಗ್ತಾ ಇದೆ. ಮೈಸೂರಿನಲ್ಲೂ ಕೂಡ ಮಳೆರಾಯನ ಆರ್ಭಟ ಜೋರಾಗಿದೆ. ಈ ಹಿನ್ನೆಲೆಯಲ್ಲಿ ಅಂಗನವಾಡಿಗಳಿಗೆ ರಜೆ ಘೋಷಿಸಿದ್ದಾರೆ ಜಿಲ್ಲಾಧಿಕಾರಿಗಳು. ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಆದೇಶ ಹೊರಡಿಸಿದ್ದಾರೆ. ನಿರಂತರ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಹೀಗಾಗಿ ಜನಜೀವನ ಕಷ್ಟ ಆಗ್ತಾ ಇದೆ. ಮೈಸೂರಿನಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಜಿಲ್ಲಾಧಿಕಾರಿಗಳು ಅಂಗನವಾಡಿಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಬೇಸಿಗೆ ಹಿನ್ನೆಲೆಯಲ್ಲಿ ಬೇಸಿಗೆ ರಜೆ ಇರೋದ್ರಿಂದಾಗಿ ಶಾಲಾ ಕಾಲೇಜುಗಳು ರಜೆ ಇದೆ. ಆದರೆ ಅಂಗನವಾಡಿಗಳಿಗೆ ಈ ಸಂದರ್ಭದಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ. ರಾಜ್ಯಾದ್ಯಂತ ಮಾನ್ಸೂನ್ ಮಳೆಯ ಅವಾಂತರ ನಿರಂತರವಾಗಿ ಮುಂದುವರಿತಾ ಇದೆ. ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.